ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಶ್ರೀ ಕ್ರೋಧಿನಾಮ ಸಂವತ್ಸರದ ಉಗಾದಿಯ ಹಾರ್ದಿಕ ಶುಭಾಶಯಗಳು. ನಮ್ಮ CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಈ ವರ್ಷದಲ್ಲಿ ಕ್ರೋಧಿನಾಮ ಸಂವತ್ಸರದ ಅಲ್ಲಿ ವೃಷಭರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ವೃಷಭರಾಶಿಯಲ್ಲಿಯೇ ಗುರು ಇರೋದರಿಂದ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ. ಯಾವುದೇ ಕಾರಣಕ್ಕೂ ಲಾಸ್ ಆಗುವ ಚಾನ್ಸಸ್ ಇರೋದಿಲ್ಲ. ಅನೇಕ ರೀತಿಯಲ್ಲಿ ಧನ ಆಗಮನವಾಗುತ್ತದೆ. ಕಾರಣ ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿರ್ತದೆ. ಮತ್ತು ಎಲ್ಲ ಜನರಿಗೂ ಬಹಳ ಪ್ರಿಯರಾಗ್ತೀರಿ, ಪ್ರೀತಿವಂತರಾಗ್ತೀರಿ, ಪ್ರೀತಿಯನ್ನು ಸಂಪಾದನೆ ಮಾಡ್ಕೊತೀರಿ ಒಬ್ಬರೊಬ್ಬರಲ್ಲಿ. ವಿಶೇಷವಾಗಿ ನಿಮಗೆ ಶನಿ 10ನೇ ಮನೆಯಲ್ಲಿರೋದ್ರಿಂದ ಭೂಮಿ ಲಾಭಗಳು ಚೆನ್ನಾಗಿ ಸಿಗ್ತದೆ. ಕೆಲಸ ಕಾರ್ಯಗಳು ಉತ್ತಮವಾಗ್ತದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲರನ್ನು ನಿಮ್ಮಂತೆ ಮಾಡಿಕೊಳ್ಳುವಿರಿ. ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು ಎಲ್ಲರೂ. ಆ ಥರ ಮಾತಾಡುವಂತಹ ಯೋಗ ಬಹಳ ಚೆನ್ನಾಗಿದೆ ವೃಷಭರಾಶಿಯವರಿಗೆ. ನಿಮ್ಮ ಕುಟುಂಬದ ಬಹಳ ಅಭಿವೃದ್ಧಿ ಆಗುವಂತಹ ಯೋಗ ಚೆನ್ನಾಗಿದೆ. ನಿಮ್ಮ ಮನೆ ಹೊಸ ವ್ಯಕ್ತಿಗಳ ಪರ ಸಿಗ್ತಾರೆ. ಅಭಿವೃದ್ಧಿ ಭಾಳ ಚೆನ್ನಾಗ್ತದೆ. ಮನೆಯೊಳಗೆ ಒಳ್ಳೆಯ ಸುಖ ಯೋಗ ಸಿಗ್ತದೆ, ಚೆನ್ನಾಗಿದೆ. ಮತ್ತು ಪತ್ನಿಯ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯ ಸ್ವಲ್ಪ ಏರುಪೇರಾಗ್ತದೆ. ಅದರ ಸ್ವಲ್ಪ ಗಮನ ಕೊಡಿ. ಮತ್ತು ಮನಃಶಾಂತಿಯನ್ನು ಕಳ್ಕೊಂಡ್ಬಿಡ್ತೀರಿ. ಅದರಿಂದ ಸ್ವಲ್ಪ ಆರೋಗ್ಯವನ್ನು ತೋರಿಸ್ಕೊಡಿ, ಮನಃಶಾಂತಿನ ಮಾಡಿಕೊಳ್ಳಿ. ವ್ಯಾಪಾರ ವ್ಯವಹಾರಗಳಲ್ಲಿ ಹಣದ ಹರಿವು ಹೆಚ್ಚಾಗಿರ್ತದೆ. ನಿಮ್ಗೆ ಯಾರು ಬಿಸ್ನೆಸ್ ಮಾಡ್ತಾಯಿದ್ದೀರಿ, ವ್ಯಾಪಾರ ಮಾಡ್ತಾಯಿದ್ದೀರಿ, ಅವರಿಗೆ ಹಣದ ಹರಿವು ಭಾಳ ಚೆನ್ನಾಗಿ ಬರ್ತದೆ. ಮತ್ತು ಆ ಹಣ ಬರುವಂಥದ್ದು ನೀವೇನೇ ಕಷ್ಟಪಟ್ಟು ದುಡಿತಿರೋ ಧರ್ಮದಿಂದ ಬರುವಂಥ ಹಣವಾಗಿದೆ. ಹಾಗಾಗಿ ಆ ಹಣ ಒಳ್ಳೆಯ ಫಲಕ್ಕೆ, ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಮಾತ್ರ ಅನುಕೂಲವಾಗ್ತದೆ. ಮತ್ತು ವಿಶೇಷವಾಗಿ ಈಗ ಈ ಉಗಾದಿಯಲ್ಲಿ ಆಯುಸ್ ಅಭಿವೃದ್ಧಿಯಾಗುವಂತಹ ಯೋಗ. ಆಯುಸ್ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಅಂದರೆ ಎಲ್ಲ ರೀತಿಗಳು ಅನುಕೂಲವಾಗುವಂಥ ಕಾಲ ಆಗ್ತಾಯಿದೆ. ಮತ್ತು ಅನೇಕ ಅರಿಷ್ಟಗಳೆಲ್ಲ ಕಡಿಮೆ ಆಗ್ತದೆ. ಕೆಟ್ಟದೆಲ್ಲ ಕಡಿಮೆ ಆಗುವಂಥ ಕಾಲ ನಿಮಗೆ. ನೋಡಿ, ಕ್ರೋಧಿನಾಮ ಸಂವತ್ಸರ ಅದು ನಿಮಗೆ ಮಾತ್ರ ಶುಭ ಫಲವನ್ನು ಕೊಡುವಂತಹದ್ದು ವಿಶೇಷ. ಮತ್ತು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಒಳ್ಳೆ ಅಭಿರುಚಿ ಹುಡ್ತದೆ. ಯಾರು ಓದಬೇಕು ಅಂತ ಇಷ್ಟಪಡ್ತಾ ಇದ್ದರೆ ಅವರಿಗೆಲ್ಲ ಒಳ್ಳೆ ಆಸೆ ಹುಡ್ತದೆ. ನಾನು ಆ ಡಿಗ್ರಿ ಮಾಡಬೇಕು, ಈ ಡಿಗ್ರಿ ಮಾಡಬೇಕು, ಹಾಗೆ ಒಳ್ಳೆ ಓದಬೇಕು ಅಂತ ಭಾಳ ಒಳ್ಳೆಯ ಆಸೆಗಳು ಉತ್ಪತ್ತಿ ಆಗ್ತದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ನಿಮ್ಮಲ್ಲಿ ವಿಶೇಷವಾದ ಶಿಸ್ತು ಚೆನ್ನಾಗಿದೆ. ಜೀವನ ಹೇಗಿರಬೇಕು, ಹೇಗೆ ಮಾಡಬೇಕು ಅಂತ ಶಿಸ್ತುಪ್ರಿಯರಾಗಿರ್ತಾರೆ. ಮತ್ತು ಒಳ್ಳೆಯ ಗುಣ ಭಾಳ ಚೆನ್ನಾಗಿರ್ತದೆ. ಮತ್ತು ಬುದ್ಧಿವಂತರಾಗಿರ್ತೀರಿ. ಏನೇ ಮಾಡಬೇಕಾದ್ರೆ ಹತ್ತಲು ಯೋಚನೆ ಮಾಡಿ ಕೆಲಸ ಮಾಡುವಂತಹ ವ್ಯಕ್ತಿ ನೀವು. ಸೊ ಹಾಗಾಗಿ ವಿಶೇಷ ಫಲ ನಿಮಗೆ ಸಿಗ್ತದೆ. ಮತ್ತು ಎಲ್ಲರಿಗೂ ಆಕರ್ಷಣೆ ವ್ಯಕ್ತಿ. ಎಲ್ರಿಗೂ ನೀವು ಬೇಕಾಗ್ತೀರಿ. ಯಾರು ನಿಮ್ಮನ್ನು ಬೇಡ ಅನ್ನೋ ಚಾನ್ಸಸ್ಸೇ ಇಲ್ಲ. ಎಲ್ಲರೂ ಮುಂದೆ ಕರೀತಾರೆ, ಮಾತಾಡ್ತಾರೆ, ಕೂತಿರ್ತಾರೆ. ನಿಮ್ಮ ಮಾತಿಗೆ ಒಳ್ಳೆ ಬೆಲೆಯನ್ನು ಕೊಡುವಂತಹ ಚಾನ್ಸ್ ಚೆನ್ನಾಗಿದೆ. ಮತ್ತು ಈ ರಾಶಿಯವರು ನ್ಯಾಯವಾದಿ, ನ್ಯಾಯಾಧೀಶ, ಪ್ರಾಧ್ಯಾಪಕ, ಧಾರ್ಮಿಕ, ಪ್ರವಚನಕಾರವಾಗುವ ಯೋಗ ಚೆನ್ನಾಗಿದೆ. ಯಾರ್ಯಾರು ನೀವು ಲಾಯರ್ಸ್ ಆಗಬೇಕು ಅಂತಿದ್ದೀರಿ, ಜಡ್ಜಿಗಳಾಗಬೇಕು ಅಂತಿದ್ದೀರಿ, ಮತ್ತು ಒಳ್ಳೊಳ್ಳೆ ವಿದ್ಯಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಬೇಕು ಅಂತಿದ್ದೀರಿ, ಮತ್ತು ಧಾರ್ಮಿಕದಲ್ಲಿ ಯಾರ್ಯಾರು ಗುರುಗಳಾಗುವಂತಿದ್ದೀರಿ, ಇಂಥವ್ರಿಗೆಲ್ಲ ಒಳ್ಳೆಯ ಯೋಗ ಈ ಸಲ. ಹಾಗಾಗಿ ಪ್ರಯತ್ನ ಮಾಡಿ, ನಿಮಗೆ ಅನುಕೂಲವಾಗ್ತದೆ. ಮತ್ತು ವಿಶೇಷವಾಗಿ ನಿಮಗೆ ಈ ಸಲ ಏನಾಗ್ತದೆ, ಲೋಕಸಭೆಯಲ್ಲಿ, ರಾಜ್ಯಸಭೆಗಳಲ್ಲಿ ಒಳ್ಳೆಯ ಮಿನಿಸ್ಟರ್ಗಳಾಗುವಂತಹ ಯೋಗ ಬಹಳ ಚೆನ್ನಾಗಿದೆ. ಪದವಿಗಳು ಸಿಗುವಂಥ ಯೋಗ ಚೆನ್ನಾಗಿದೆ. ಪ್ರಯತ್ನ ಮಾಡಿರಿ. ಮತ್ತು ವಿಶಾಲವಾದ ಮನೆಯನ್ನು ಕಟ್ಟುವಂಥ ಯೋಗ ನಿಮಗೆ. ಮನೆ ಕಟ್ತೀರಿ ಕಾಮನ್, ಆದರೆ ಈ ವರ್ಷ ನೀವು ಕಟ್ಟಬೇಕಾದ ದೊಡ್ಡ ಮನೆಯೇ ಕಟ್ತೀರಿ. ಸೊ ಅದು ಭಾಳ ವಿಶೇಷ ಫಲ. ಹಾಗಾಗಿ ಮನೆ ಕಟ್ಟುವವರು ಯೋಚನೆ ಮಾಡಿ ಭಾಳ ಅನುಕೂಲವಾಗ್ತದೆ. ಮತ್ತು ರಾಜರಿಂದ ಯಶಸ್ಸು, ಕೀರ್ತಿ, ರಾಜಮನ್ನಣೆಯನ್ನು ಪಡೆಯುವಂಥ ಯೋಗ. ಒಳ್ಳೆಯ VIP ರಾಜರಿಂದ ಒಳ್ಳೊಳ್ಳೆ ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ. ಮತ್ತು ಈ ವರ್ಷದ ಸಂತಾನ ಅಪೇಕ್ಷೆಗಳಿಗೆ ನೆರೆ ಅನುಕೂಲ ಆಗ್ತದೆ. ವಿಶೇಷವಾಗಿ ಯಾರು ಮಕ್ಕಳು ಪ್ರಯತ್ನ ಪಡ್ತೀರಿ ಅವರಿಗೆಲ್ಲ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಈ ವರ್ಷದಲ್ಲಿ ನಿಮಗೆ ವಿಶೇಷವಾಗಿ ಮನೆಯೊಳಗೆ ಅಭಿವೃದ್ಧಿ ಕಾರ್ಯಗಳು, ಧರ್ಮ ಕಾರ್ಯಗಳು ಮತ್ತು ಒಂದು ಸಭೆಗಳು ಇವೆಲ್ಲವನ್ನು ಮಾಡ್ತೀರಿ. ಅದು ಭಾಳ ಚೆನ್ನಾಗಿರ್ತದೆ. ಮತ್ತು ವಿವಾಹ ಒಳ್ಳೆ ವಧುವರು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ನಿಮಗೆ ಈ ವರ್ಷದಲ್ಲಿ ಗುರು ಹಿರಿಯರು, ದೇವರ ಅನುಗ್ರಹಗಳು ವಿಶೇಷವಾಗಿ ಆಗ್ತದೆ. ಯಾಕೆ ನೀವು ಮಾತಾಡೋ ರೀತಿ ಹಾಕಿರ್ತದೆ. ಯಾಕೆಂದರೆ ದ್ವಿತೀಯ ಸ್ಥಾನ ಗುರು. ನಿಮ್ಮ ಮಾತು ನಡವಳಿಕೆ ಒಳಗೆ ಭಾಳ ವಿಶೇಷವಾದ ಫಲಗಳು ಇರ್ತದೆ. ಮತ್ತು ವಿಶೇಷವಾಗಿ ದೇವರ ದರ್ಶನಕ್ಕೆ ಹೋಗ್ತೀರಿ. ತೀರ್ಥಯಾತ್ರೆಗಳು ಮಾಡಿಕೊಂಡು ಬರುವಂತಹ ಯೋಗ ಬಹಳ ಚೆನ್ನಾಗಿದೆ ನಿಮಗೆ. ಮತ್ತು ವಿಶೇಷವಾಗಿ ನಿಮ್ಮ ತಂದೆಯವರ ಸೇವೆಯನ್ನು ಮಾಡುವಂಥ ಯೋಗ ಇದೆ. ಮಾಡಿರಿ. ಈ ತಂದೆಯ ಸೇವೆಯನ್ನು ಮಾಡಿಬಿಟ್ರೆ ಎಲ್ಲ ದೋಷಗಳು ಪರಿಹಾರ ಆಗ್ತದೆ. ಅವರಿಗೆ ಶ್ರದ್ಧಾಭಕ್ತಿಯಿಂದ ಪಿತೃ ಸೇವೆಯನ್ನು ಮಾಡಿ ಭಾಳ ಒಳ್ಳೆಯದಾಗ್ತದೆ. ಮತ್ತು ಒಳ್ಳೆಯ ಉದ್ಯೋಗ, ನೌಕರಿಗಳು ಸಿಗುವಂಥ ಕಾಲ ಚೆನ್ನಾಗಿದೆ. ವಿಶೇಷವಾದ ಅಧಿಕಾರ ನೌಕರಿ ಒಳಗೆ ಅದು ಭಾಳ ಅನುಕೂಲವಾಗ್ತದೆ. ಆದರೆ
ದೇವರು ಕೊಟ್ಟಿದ್ದಾನೆ, ಎಲ್ಲ ರೀತಿ ಅನುಕೂಲ ಇದ್ದರೆ ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ದುರುಪಯೋಗ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಾಡಿಕೊಟ್ರೆ ಭಾಳ ಕಷ್ಟಗಳು ಅನುಭವಿಸ್ಬೇಕಾಗ್ತದೆ. ಮತ್ತು ಕೆಲಸ ಕಾರ್ಯಗಳು ನಿಮಗೆ ಭಾಳ ಸುಲಭವಾಗಿರ್ತದೆ. ಹಾಗಂತ ಆಲಸ್ಯ ಮಾಡಬೇಡ್ರಿ. ಸ್ವಲ್ಪ ಶ್ರದ್ಧೆ ಕೊಟ್ಟು ಕೆಲಸ ಕಾರ್ಯ ಮಾಡಿರಿ. ಆಲಸ್ಯ ಮಾಡಿದ್ರೆ ಆ ಕೆಲಸವು ಕೆಟ್ಟೋಗ್ತದೆ. ವಿಶೇಷವಾಗಿರಬೇಕು. ಮತ್ತು ವೃಥಾ ಖರ್ಚು ಮಾಡಿ ಹಾಳು ಮಾಡ್ಕೊಂಡ್ಬರ್ತಾರೆ ದುಡ್ಡು ಕಾಸನ್ನ. ಕೇರ್ಫುಲ್ ಆಗಿರಿ. ಮತ್ತು ದುಷ್ಟ ಜನರಿಂದ ಸ್ವಲ್ಪ ದೂರ ಇರಿ ಆದಷ್ಟು. ಇವ್ರು ಕೆಟ್ಟವ್ರಿಗೆ ಗೊತ್ತಿರ್ತದೆ ನಿಮಗೆ, ಅಂಥವ್ರನ್ನ ಹತ್ರ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಅವರಿಂದ ದೂರ ಇರೋದು ಭಾಳ ಒಳ್ಳೆಯದು. ಮತ್ತು ಆರೋಗ್ಯ ವಿಚಾರ ನಿಮ್ಗೆ ಏನಪ್ಪ ಅಂದರೆ ಈ ಸಲ ವಿಶೇಷವಾಗಿ ಹೃದಯಕ್ಕೆ ತೊಂದರೆಗಳಾಗುವಂಥ ಚಾನ್ಸಸ್ ಇರ್ತದೆ. ನರರೋಗಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಬೇಗ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡು ವಾಸಿ ಮಾಡಿಸ್ಕೊಳ್ಳಿ, ಭಾಳ ಒಳ್ಳೆಯದಾಗ್ತದೆ. ಕಬ್ಬಿಣ, ಸಿಮೆಂಟು, ಇದ್ದಿಲು, ಗಣಿ ವ್ಯಾಪಾರ ಮಾಡುವ ಗಣಿಗಾರಿಕೆ, ಇಂಜಿನಿಯರು ಇಂತಹ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ಅತೀ ಲಾಭ ಬರುವಂತಹ ಯುಗ ಚೆನ್ನಾಗಿದೆ, ದೊಡ್ಡ ಕಾಸು. ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ವ್ಯಾಪಾರ ಮಾಡಿದರೆ ಬಹಳ ಉತ್ತಮವಾಗಿರ್ತದೆ. ಮನೆಯಲ್ಲಿ ಧನಧಾನ್ಯಗಳು ಸಮೃದ್ಧಿ ಇರ್ತದೆ. ನಿಮ್ಮ ಕುಟುಂಬಕ್ಕೆ ನೀವೇ ಮುಂದಾಳತ್ವನಾಗುವಂತಹ ಯೋಗ ಚೆನ್ನಾಗಿದೆ ಮನೆ ಕುಟುಂಬದಲ್ಲಿ, ಅದು ವಿಶೇಷ ಫಲ ನಿಮಗೆ. ಮತ್ತು ಒಂದೊಂದು ಸಲ ಅವಮಾನ ಪ್ರಸಂಗಗಳಾಗ್ಬಿಡ್ತದೆ. ಕೇರ್ಫುಲ್ ಆಗಿರಿ. ಮನೆ ಒಳಗೆ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡ್ಕೊಳ್ಳಿ, ಎಲ್ಲ ಒಪ್ಕೊಳ್ಳಿ ಹೋಗಬೇಡಿ. ಈ ವರ್ಷದಲ್ಲಿ ಸಮವಾದ ಜೀವನವನ್ನು ನಡೆಸಬಹುದು. ಮತ್ತು ನಿಮ್ಗೆ ಈ ವರ್ಷದಲ್ಲಿ ಯೋಗ ಭೋಗ ಎರಡು ಯೋಗವಿದೆ. ಯೋಗ ಮತ್ತು ಭೋಗವನ್ನು ಅನುಭವಿಸುವಂಥ ಯೋಗ ಇದೆ. ದುಡಿತೀರಿ, ಅದರಿಂದ ಸುಖವಾಗಿ ಜೀವನವನ್ನು ನಡೆಸುವಂಥ ಯೋಗ ಚೆನ್ನಾಗಿದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರದಲ್ಲಿ ಯೋಗ ಭೋಗದ ಯೋಗವಿದೆ. ಇದನ್ನು ನೀವು ಬೆಳೆಸ್ಕೋಬೇಕು. ನಿಮ್ಮ ಅಭಿವೃದ್ಧಿಗೆ ನೀವು ವಿಶೇಷವಾಗಿ ಒಂದು ನೀಲರತ್ನವನ್ನು ಧಾರಣೆ ಮಾಡಿದರೆ ಬಹಳ ಉತ್ತಮವಾಗಿರ್ತದೆ. ನೀಲವನ್ನು ಹಾಕೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ಬಹಳ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ನಿಮಗೆ ಈ ವರ್ಷದಲ್ಲಿ ಶುಭ ತರುವಂಥ ವಾರ ಬುಧವಾರ, ಶುಕ್ರವಾರ ಬಹಳ ಒಳ್ಳೆಯ ಫಲವನ್ನು ಕೊಡುವಂತಹದ್ದು. ಮತ್ತು ಶುಭ ವರ್ಣಗಳು ಬಿಳಿ, ಹಸಿರು ಭಾಳ ಒಳ್ಳೆಯ ಫಲವನ್ನು ಕೊಡುವಂತಹದ್ದು. ಮತ್ತು ಶುಭ ದಿನಾಂಕ ಬಂದು 9, 18, 27 3 ಭಾಳ ಒಳ್ಳೆಯ ದಿನಗಳಾಗ್ತವೆ. ಈ ದಿನಗಳಲ್ಲಿ ನೀವು ಯಾವ ಕೆಲಸ ಕಾರ್ಯ ಮಾಡಿದ್ರೂ ಅನುಕೂಲವಾಗ್ತದೆ. ಬಣ್ಣಗಳಲ್ಲಿ ಬಿಳಿ ಮತ್ತು ಹಸಿರನ್ನು ತಗೊಳ್ಳಿ, ಭಾಳ ಅನುಕೂಲವಾಗ್ತದೆ. ಶುಭ ಸಂಖ್ಯೆ ಬಂದು 5, 6, 8 ಶುಭ ಸಂಖ್ಯೆ ಆಗಿದೆ. ಹಾಗಾಗಿ ಈ ಸಂಖ್ಯೆಯನ್ನು ಉಪಯೋಗಿಸ್ಕೊಂಡು ನಿಮ್ಮ ಕೆಲಸ ಕಾರ್ಯವನ್ನು ಮಾಡಿ. ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಿಮಗೆ ಅಭಿವೃದ್ಧಿ ಆಗ್ತದೆ. ಕ್ರೋಧಿನಾಮ ಸಂವತ್ಸರ ಬಹಳ ಉತ್ತಮವಾದ ಅವಕಾಶಗಳನ್ನು, ಕೀರ್ತಿಗಳನ್ನು, ಗೌರವವನ್ನು ಮತ್ತು ಹಣವನ್ನು, ಐಶ್ವರ್ಯವನ್ನು ಕೊಡುವಂಥ ಯೋಗ ಇದೆ. ಹಾಗಾಗಿ ವೃಷಭ ರಾಶಿಯವರು ನೆಮ್ಮದಿಯಾಗಿ ಕ್ರೋಧಿನಾಮ ಸಂವತ್ಸರವನ್ನು ಕಳೆಯಬಹುದು. ನಮಸ್ಕಾರಗಳು.